ನಮಸ್ಕಾರ ಎಲ್ಲರಿಗೂ. ನನ್ನ ವೀಡಿಯೋ ಫಸ್ಟಿಂದ ಲಾಸ್ಟ್ವರೆಗೂ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇವತ್ತು ಕುಂಬಳಕಾಯಿ ಪಲ್ಯ ಚಪಾತಿ ಮಾಡ್ತಾಯಿದ್ದೀನಿ. ಒಂದು ಕುಂಬಳಕಾಯಿ ಹೊಡ್ಕೊಂಡಿದ್ದೀನಿ. ಆ ಕುಂಬಳಕಾಯಿಗೆ ಇಷ್ಟು ಹಸಿಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ ನೋಡಿ. ಇಷ್ಟು ಹಸಿಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ. ಕಾಯಿ ಒಂದು ಹೋಳು, ಬೆಳ್ಳುಳ್ಳಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಚಕ್ಕೆ ಲವಂಗ ಹಾಕ್ತಾಯಿದ್ದೀನಿ. ಇದನ್ನು ರುಬ್ಕೊಂಡು ಮಸಾಲೆ ಹಾಕ್ಬೇಕು ತೋರಿಸ್ತೀನಿ. ಸ್ವಲ್ಪ ಶುಂಠಿ. ಇಲ್ಲಿ ನೋಡಿ, ಕುಂಬಳಕಾಯಿ ಇಟ್ಟಿದ್ದೀನಿ. ಇದನ್ನೇನು ಜಾಸ್ತಿ ಉರಿಯೋಂಗಿಲ್ಲ. ಹಸಿದು ತಪ್ಪಲೆ ಮಾಡಿಬಿಟ್ಟು ಮಸಾಲೆ ಹಾಕೋದಷ್ಟೇ. ಎಣ್ಣೆ ಹಾಕಿದ್ದೀನಿ, ಈರುಳ್ಳಿನೂ ಹಾಕಿ ಕುಂಬಳಕಾಯಿನೂ ಹಾಕಿ ಮಾಡಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಮಾಂಸ ಸಾರು ಪುಡಿನೂ ಹಾಕೋಬೋದು. ನಾನು ಹಸಿಮೆಣ್ಸಿಕಾಯಿ ಹಾಕಿದ್ದೀನಿ. ಇಷ್ಟೇ ನೀರು ಹಾಕೋದು. ಅದು ಬೇಯಲಿ, ಬೆಂದ ಮೇಲೆ ತೋರಿಸ್ತೀನಿ. ನೋಡಿ, ಬೇಯ್ತೈತೆ. ಇವಾಗ ಉಪ್ಪು ಹಾಕ್ತೀನಿ. ಉಪ್ಪು ಹಾಕ್ತಾಯಿದ್ದೀನಿ ನೋಡಿ. ನೋಡಿ, ಬೆಂದಿದೆ. ನೋಡಿ, ಆಗಿದೆ. ಕುಂಬಳಕಾಯಿ ಪಲ್ಯ ಮಾಡಿ ಚಪಾತಿ ಮಾಡಿದ್ದೀನಿ. ನೀವು ಮಾಡಿ ತಿಂದು ನೋಡಿ, ಕಮೆಂಟ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.